TV9 ಡಿಜಿಟಲ್ಗೆ ಸ್ವಾಗತ. ಧಾರವಾಡ ಅಂದರೆ ಅದು ವಿದ್ಯಾಕಾಶಿ. ಈ ಹೆಸರು ಬರಲಿಕ್ಕೆ ಕಾರಣ ಇಲ್ಲಿ ಹೆಚ್ಚಾಗಿರುವಂತಹ ಶಿಕ್ಷಣ ಸಂಸ್ಥೆಗಳು. ಅದ್ರ ಜೊತೆಗೆ ಇದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ, ಅದು ಇಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಿದೆ, ಪ್ರಜ್ಞಾವಂತರ ಸಂಖ್ಯೆ ಜಾಸ್ತಿಯಾಗಿದೆ ಅಂತ. ಈ ಒಂದು ಜಿಲ್ಲೆಯ ಏನು ಕಿರೀಟಕ್ಕೆ ಇದೀಗ ಮತ್ತೊಂದು ಗರಿ ಲಭಿಸಿದೆ, ಅದು ಅಂಗಾಂಗ ದಾನದಲ್ಲಿ ಧಾರವಾಡ ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿರುವುದು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಅರಿವು ಮೂಡಿಸ್ತಾ ಇದ್ದರೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣ ಇದೀಗ ಇಲ್ಲಿಯೇ ಸಂಖ್ಯೆಯನ್ನು ನೋಡಿದರೆ, ಅಂದರೆ ಒಟ್ಟು ಜಿಲ್ಲೆಯಲ್ಲಿ ಅಂದರೆ ರಾಜ್ಯದಲ್ಲಿ ಒಟ್ಟು 67,632 ಜನರು ಅಂಗಾಂಗ ದಾನ ಮಾಡಿದರೆ, ಅದರಲ್ಲಿ 12,534 ಜನರು ಧಾರವಾಡ ಜಿಲ್ಲೆಯೊಂದರಲ್ಲೇ ಅಂಗಾಂಗ ದಾನ ಮಾಡಿದ್ದಾರೆ. ಅಂದರೆ ಧಾರವಾಡ ಜಿಲ್ಲೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಂಗಾಂಗ ದಾನಿಗಳನ್ನು ಹೊಂದಿರುವಂಥ ಜಿಲ್ಲೆ ಅನ್ನೋ ಒಂದು ಖ್ಯಾತಿಯನ್ನು ಪಡೆದಿದೆ. ಇದ್ರ ಜೊತೆಗೆ ಮುಖ್ಯವಾಗಿ ಟಾಪ್ 10 ಜಿಲ್ಲೆಗಳನ್ನು ನೋಡಿದರೆ, ಅಂದರೆ ರಾಜ್ಯದ ಟಾಪ್ 10 ಜಿಲ್ಲೆಗಳನ್ನು ನೋಡಿದರೆ 5ನೇ ಸ್ಥಾನದಲ್ಲಿ ಬೆಂಗಳೂರಿದೆ, 1ನೇ ಸ್ಥಾನ ಧಾರವಾಡ, 2ನೇ ಸ್ಥಾನ ಏನು ಬಳ್ಳಾರಿ, 3ನೇ ಸ್ಥಾನ ಗದಗ, 4ನೇ ಸ್ಥಾನ ಬೆಂಗಳೂರು ಮತ್ತು 5ನೇ ಸ್ಥಾನ ವಿಜಯಪುರ ಅಂತ. ಅಂದರೆ ಇಲ್ಲಿ ಬೆಂಗಳೂರು 4ನೇ ಸ್ಥಾನ ಇದೆ, ಅದಾದ ನಂತರ ವಿಜಯಪುರ ಸ್ಥಾನ. ಅಂದರೆ ಉತ್ತರ ಕರ್ನಾಟಕದ ಒಟ್ಟು 7 ಜಿಲ್ಲೆಗಳು ಟಾಪ್ 10 ಲಿಸ್ಟಲ್ಲಿ ಬಂದಿವೆ. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಏನಂತಾರೆ, ಇವು ಹಿಂದುಳಿದ ಜಿಲ್ಲೆಗಳು, ಉತ್ತರ ಕರ್ನಾಟಕ ಜಿಲ್ಲೆ ಹಿಂದುಳಿದ. ಆದರೆ ದಾನಿಗಳ ವಿಷಯಕ್ಕೆ ಬಂದಾಗ ಇದೀಗ ಉತ್ತರ ಕರ್ನಾಟಕವೇ ಅತ್ಯಂತ ಮುಂಚೂಣಿಯಲ್ಲಿದೆ ಅಂತಲೇ ಹೇಳ್ಬೋದು. ಏನು ಅಂಗಾಂಗ ದಾನದಿಂದ ಏನು ಲಾಭ, ಅಂಥವರು ಅಂಗಾಂಗವನ್ನು ದಾನ ಮಾಡ್ಬೋದು ಅನ್ನೋದು ಕೂಡ ಸಾಕಷ್ಟು ಒಂದು ಷರತ್ತುಗಳಿವೆ. ಅಂದರೆ ಒಬ್ಬ ವ್ಯಕ್ತಿಯ ಮೆದುಳು ನಿಷ್ಕ್ರಿಯಗೊಂಡರೆ, ಅದು ವೈದ್ಯಕೀಯ ಏನು ಟೀಮ್ನಿಂದ ದೃಢಪಟ್ಟರೆ ಆ ವ್ಯಕ್ತಿಯ ಅಂಗಾಂಗಗಳನ್ನು ದಾನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅವರ ಕುಟುಂಬಸ್ಥರು ಅಂದರೆ ಕುಟುಂಬಸ್ಥರೇ ಅದನ್ನು ನಿರ್ಧಾರ ತೆಗೆದುಕೊಳ್ಬೇಕು. ಅದಕ್ಕೂ ಮುಂಚೆ ವೈದ್ಯರು ಹೇಳ್ತಾರೆ, ಇನ್ನು ನಂತರ ಇವರ ಮೆದುಳು ಕಾರ್ಯನಿರ್ವಹಿಸೋದಿಲ್ಲ, ಅಲ್ಲಿಗೆ ಅದು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ, ಈ ನೆಲೆಯಲ್ಲಿ ನೀವು ನಿರ್ಧಾರ ಮಾಡಿ ಅಂತ ಹೇಳಿದಾಗ ಆ ಒಂದು ಅಂಗವನ್ನು ಅಂದರೆ ದೇಹವನ್ನು ತೆಗೆದುಕೊಂಡು ಮನೆಗೂ ಹೋಗೋ ಆಗಿರೋದಿಲ್ಲ, ಹಾಗೆ ಬಿಡೋಕ್ಕೂ ಆಗೋದಿಲ್ಲ. ಅದಕ್ಕೆ ಎಷ್ಟೋ ಕುಟುಂಬಸ್ಥರು ಒಂದು ದೊಡ್ಡ ನಿರ್ಧಾರಕ್ಕೆ ಮುಂದಾಗ್ತಾರೆ, ಆ ಒಂದು ವ್ಯಕ್ತಿಯ ಅಂಗಾಂಗಗಳನ್ನು ದಾನ ಮಾಡೋದು. ಅಂದರೆ ಒಬ್ಬ ವ್ಯಕ್ತಿಯನ್ನು ಏನು ದೇಹವನ್ನು ದಾನ ಮಾಡಿದರೆ ಅಲ್ಲಿ ಒಟ್ಟು 8 ಜನರಿಗೆ ಮರುಜನ್ಮ ಸಿಗುತ್ತೆ. ಅಂದರೆ 8 ಅಂಗಗಳು ದಾನ ಮಾಡಿದಂಗೆ. ಅಂದರೆ ಅದು ಹೃದಯ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಏನು ಶ್ವಾಸಕೋಶ ಇರ್ಬೋದು, ಇವು ಎಲ್ಲವನ್ನು ಕೂಡ ತೆಗೆದುಕೊಂಡು ಬೇರೆ ಬೇರೆ ವ್ಯಕ್ತಿಗಳಿಗೆ, ಅಂದರೆ ಯಾರಿಗೆ ಹೋಗಿರ್ತವೆ ಅಂಥವರಿಗೆ ಈ ಒಂದು ಎಲ್ಲ ಅಂಗಗಳನ್ನು ಜೋಡಿಸ್ಬೋದು ಶಸ್ತ್ರಚಿಕಿತ್ಸೆ ಮೂಲಕ. ಆ ಹಿನ್ನೆಲೆಯಲ್ಲಿ ಆ ಒಬ್ಬ ವ್ಯಕ್ತಿಗೆ ಮತ್ತೆ ಹೊಸ ಜನ್ಮ ಸಿಕ್ಕಂತಾಗುತ್ತೆ. ಇದು ಕೂಡ ಇತ್ತೀಚಿನ ದಿವಸದಲ್ಲಿ ಸಾಕಷ್ಟು ಪ್ರಸಿದ್ಧಿ ಆಗ್ತಾ ಇದೆ. ಎಷ್ಟೋ ಜನ ಏನೋ ಮೆದುಳು ನಿಷ್ಕ್ರಿಯಗೊಂಡಿದೆ, ತಮಗೆ ಬೇಕಾದವ್ರದ್ದು ಅಥವಾ ತಮ್ಮ ಕುಟುಂಬಸ್ಥರದ್ದು ಯಾರ್ದು ಅಂದ ಕೂಡಲೇ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅಂದರೆ ಒಂದು ಪರಿಕಲ್ಪನೆ ಇದೆ, ಏನು ಹಿಂದೂ ಧರ್ಮದಲ್ಲಿ ಆ ಒಂದು ವ್ಯಕ್ತಿ ಮೃತಪಟ್ಟ ನಂತರ ಆತನ ಅಂತ್ಯ ಸಂಸ್ಕಾರವನ್ನು ಮಾಡಲೇಬೇಕು, ಅಂದಾಗ ಮುಕ್ತಿ ಸಿಗುತ್ತೆ. ಅದೆಲ್ಲವನ್ನು ಮೀರಿ ಇತ್ತೀಚಿನ ದಿವಸದಲ್ಲಿ ಜನರು ಕೂಡ ಹೊರಗೆ ಬಂದಾರೆ. ಅಂದರೆ ಆತನನ್ನು ಮತ್ತೆ 8 ಜನರಲ್ಲಿ ನೋಡಬಹುದು. ಆತನ 2 ಕಿಡ್ನಿಗಳಿವೆ, 1 ಹೃದಯ ಇದೆ, 1 ಲಿವರ್ ಇರ್ತದೆ, ಅದೇ ರೀತಿ ಶ್ವಾಸಕೋಶ, ಅದೇ ರೀತಿ ಈ ರೀತಿ ಬೇರೆ ಬೇರೆ ಅಂಗಗಳನ್ನು ಬೇರೆಯವರಿಗೆ ನಾವು ಜೋಡಿಸೋ ಮೂಲಕ, ಅವರಿಗೆ ದಾನ ಮಾಡೋ ಮೂಲಕ ಅಥವಾ ಕೊಡೋ ಮೂಲಕ ಅವರಲ್ಲಿ ಈ ಒಬ್ಬ ಮೃತಪಡಲಿರುವ ವ್ಯಕ್ತಿಯ ಏನು ಆತ್ಮವನ್ನು ನೋಡ್ಬೋದು, ದೇಹವನ್ನು ನೋಡ್ಬೋದು ಅಂತ. ಆ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸಾಕಷ್ಟು ಎಲ್ಲ ಕಡೆಗೆ ಅರಿವು ಮೂಡ್ತಾ ಇದೆ. ಅದರಲ್ಲೂ ಧಾರವಾಡದಲ್ಲಿ ಬಹಳ ವರ್ಷಗಳಿಂದ ಈ ಒಂದು ಅರಿವು ಮೂಡ್ತಾ ಇದೆ. ಇಲ್ಲಿಯ ಆಸ್ಪತ್ರೆಗಳ ಸಂಖ್ಯೆಯೂ ಕೂಡ ಜಾಸ್ತಿ ಇರೋ ಹಿನ್ನೆಲೆಯಲ್ಲಿ, ಅಂದರೆ ಅವಳಿ ನಗರದಲ್ಲಿ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಎಲ್ಲ ಕಡೆಗೂ ಕೂಡ ಈ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಜನರು ಈ ಒಂದು ನಿಷ್ಕ್ರಿಯಗೊಂಡ ಮೆದುಳು ಏನಿದೆ ಆ ವ್ಯಕ್ತಿಯನ್ನು ಮನೆ ಕರ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ, ಇಲ್ಲಿ ಬಿಡೋಕ್ಕಾಗೋಲ್ಲ. ಆದ್ದರಿಂದ ಆತನನ್ನು ಬೇರೆಯವರಲ್ಲಿ ನೋಡೋಣ, ಬೇರೆಯವರ ದೇಹದಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಅವರ ದೇಹವನ್ನು ದಾನ ಮಾಡ್ತಾರೆ. ಆ ಮೂಲಕ ಅಂಗಾಂಗಗಳನ್ನು ದಾನ ಮಾಡಿದಂಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ಇದೀಗ ಧಾರವಾಡ ಜಿಲ್ಲೆಗೆ ಇದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿ ನಿಂತಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರುವ ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಮತ್ತಷ್ಟು ಕೆಲಸ ಮಾಡಬೇಕಾಗಿದೆ. ಆ ಮೂಲಕ ಈ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕಾಗಿದೆ. ಅಂದರೆ ಈಗೇನಿದೆ ಇದರ 2 ಪಟ್ಟು ಹೆಚ್ಚಾಗಬೇಕು, ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಆಗಬೇಕು. ಇದ್ರ ಜೊತೆಗೆ ಮತ್ತೊಂದು ಅದೇ, ಏನು ಯಾರಾದರೂ ಮೃತಪಟ್ಟರೆ ಅವರ ದೇಹವನ್ನು ಕೂಡ ದಾನ ಮಾಡ್ತಾರೆ. ಆ ಮೂಲಕ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ. ಅದರ ಸಂಖ್ಯೆಯೂ ಕೂಡ ಧಾರವಾಡದಲ್ಲಿ ಹೆಚ್ಚಾಗಿದೆ. ಆದರೆ
ಅದರ ಸಂಖ್ಯೆ ನಿಖರವಾಗಿ ಇನ್ನೂ ಕಂಡು ಬಂದಿಲ್ಲ. ಈ ನಿಟ್ಟಿನಲ್ಲಿ ಧಾರವಾಡ ಈ ಎಲ್ಲ ಒಂದು ವಿಭಿನ್ನ ಬಗೆಯ ನಡೆಗೆ ಮುಂಚೂಣಿಯಲ್ಲಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಡಿಜಿಟಲ್, ಧಾರವಾಡ.